ಘೋಷಣೆ ಹೋಗಿ रना रना ना
re no dim dum da na da dim da na na dim dum da na da dim da na dim dum da na dim dum da na da dim da na o da ni da na di da na na o da ni da na di da na na da di na da dim dum da na da dim da na dim dum da na da dim da na dim dum da na da na dim da na da dim da na na da na dim da na da dim da na da na da di na da na na da na dim da na da dim da na na da na da di na da na na da dim da na na da na da di na da na da na dim dum da na da dim da na na dim dum da na dim dum da na da dim da na dim sa re ga ma ga re ga ma pa da ni sa ni da ni da ni da sa ni da ni sa ni ga re sa ni re sa ni da ni sa ni da ma ga re sa ni re sa dim dum da na da dim dum da na dim dum da na dim dum da na na ನಮ್ಮ ಮಂಡಲದ ಎಲ್ಲ ಸಮಾಜ ಬಾಂಧವರಾದ ಹಿರಿಯರಿಗೆ ವೇದಿಕೆಯಲ್ಲಿ ಒಂದು ಅವಕಾಶವನ್ನ ನಾವು ಕಲ್ಪಿಸಿದ್ದೇವೆ. ಮೊದಲನೇದಾಗಿ ಗೋವಿಂದ ಶೆಟ್ಟರು ಇವರು ವೇದಿಕೆ ಬರಬೇಕು. ಇವರನ್ನ ಪಾಂಡುರಂಗೊಂಡ ಹದ್ದೂರು ಇವರು ಅವರನ್ನ ಕರ್ಕೊಂಡು ಬಂದು ಗೌರವಿಸಬೇಕು. ಜೊತೆಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ನಾಯಕ ಸಮಾಜದಿಂದ ಪಡೀರ್ ನಾಗೇಂದ್ರ ನಾಯ್ಕರವರು ವೇದಿಕೆ ಬರಬೇಕು. ದತ್ತಾತ್ರೇಯ ಶೆಟ್ಟಿ ಅವರು ಅವರನ್ನ ಕರ್ಕೊಂಡು ಬಂದು ಗೌರವಿಸಬೇಕು. ಜೊತೆಗೆ ಅವರಿಗೆ ತುಂಬೂರು ಹೇಳಿದ ನಿಮ್ಮೆಲ್ಲರ ಪರವಾದ ಸ್ವಾಗತ ಬಯಸ್ತೇನೆ.
भवद्वेषिणीम् अथ द्वादशोऽध्यायः भक्तियोगः। अर्जुन उवाच एवं सततयुक्ता ये भक्तास्त्वां पर्युपासते ये चाप्यक्षरमव्यक्तं तेषां के योगवित्तमाः। ವಿಜಯವೆನ್ನುತ್ತಾಯೇ ಎದೆಯು ಬಿಸಿನುಡಿದೆ ಬಿಸಿ ಜಯವೆನ್ನುತ್ತಾಯೇ ಜಯವೆನ್ನುತ್ತಾಯೇ ಜಯ ಭಾರತಿ ಜಯ ಭಾರತಿ ಜಯವೆನ್ನುತ್ತಾಯೇ ಎದೆಯು ಬಿಸಿನುಡಿದೆ ಬಿಸಿ ಜಯವೆನ್ನುತ್ತಾಯೇ ಜಯವೆನ್ನುತ್ತಾಯೇ ಜಯ ಭಾರತಿ ಜಯವೆನ್ನುತ್ತಾಯೇ ಎದೆಯು ಬಿಸಿ ನುಡಿದೆ ಬಿಸಿ ಜಯವೆನ್ನುತ್ತಾಯೇ ಜಯವೆನ್ನುತ್ತಾಯೇ ನಿನ್ನಡಿಗಿದೆ ಮುಗಿ ಕಾಯತ್ತಿಕೋ ನನ್ನ ನಿನ್ನಡಿಗಿದೆ ಮುಗಿ ಕಾಯತ್ತಿಕೋ ನನ್ನ ಸ್ವಾತಂತ್ರ್ಯದ ಬೇಕಾರತಿ ಸ್ವಾತಂತ್ರ್ಯದ ಬೇಕಾರ ಬೆಳಗಿನೆಯೋ ಬೆಳಗಿನೆಯೋ ಜಯ ಭಾರತಿ ಜಯ ಜಯವೆನ್ನುತ್ತಾಯೇ ಎದೆಯು ಬಿಸಿ ನುಡಿದೆ ಬಿಸಿ ಜಯವೆನ್ನುತ್ತಾಯೇ ಜಯವೆನ್ನುತ್ತಾಯೇ ಜಯ ಭಾರತಿ ಜಯವೆನ್ನುತ್ತಾಯೇ ಎದೆಯು ಬಿಸಿ ನುಡಿದೆ ಬಿಸಿ ಜಯವೆನ್ನುತ್ತಾಯೇ ಜಯವೆನ್ನುತ್ತಾಯೇ. ಅವೆಲ್ಲ ಯಾಕೆ ಕಾಲ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಹಾಗಾಗಿ ನಿಜವಾಗಿ ಹಿಂದೂ ಸಂಘಟನೆ ಈಗ ತೀರಾ ಅವಶ್ಯ ಅನ್ನೋದು ನಮ್ಮ ಭಟ್ಕಳದವರಿಗಂತೂ ಮನವರಿಕೆ ಖಂಡಿತ ಆಗಿರ್ತದೆ. ನಾನು ಹೇಳೋ ಪ್ರಕಾರ ಅದರಲ್ಲಿ ವಿಶೇಷವಾಗಿ ಹಿಂದೂಗಳು ಈಗ ಮಹಿಳೆಯರು ಅಷ್ಟೇ ಪುರುಷರು ಅಷ್ಟೇ ಅವರ ಯೋಜನೆ ತಪ್ಪು ಅಂತ ನಾ ಹೇಳ್ತಿಲ್ಲ, ಅಥವಾ ಇನ್ಯಾವುದೇ ಇದೆಲ್ಲ ಹೇಳ್ತೇವೆ. ಒಂದು ಮಗು ಸಾಕು, ಹೆಣ್ಣಾದ್ರೆ ಗಂಡಾದ್ರೆ, ಅದು ಎರಡು ಸಾಕು. ಅದೇ ಇತರ ಧರ್ಮಗಳಲ್ಲಿ 4 ಮದುವೆ 8 ಮಕ್ಕಳು ಒಬ್ಬೊಬ್ಬರಿಗೆ. ಅದ್ರ ಜನಸಂಖ್ಯೆ ಯಾವ ಮಾನದಲ್ಲಿ ಬೆಳೀತದೆ ಅನ್ನೋದನ್ನ ನಾವು ಯೋಚನೆ ಮಾಡ್ತೀವಿ. ಜನಸಂಖ್ಯೆ ಬೆಳಕೊಂಡು ಹೋಗ್ಲಿ, ನಾವು ದುಡಿತೇವೆ, ಊಟಕ್ಕೆ ಹಾಕೋದೇನು ದೊಡ್ಡ ಕೆಲಸ ಅಲ್ಲ. ಆದ್ರೆ ಈ ಸಂಘಟನೆ ನಮ್ಮಲ್ಲಿ ಕಡಿಮೆ ಆಯ್ತು ಅಂದ್ರೆ ಅದರ ಉಪಯೋಗವನ್ನು ಉಳಿದ ಸಂಘಟನೆಗಳು ಪಡಿತಾವೆ. ಅದು ಆಗ್ಬಾರ್ದು. ಅದಕ್ಕಾಗಿ ಹಿಂದೂ ಸಂಘಟನೆ ಬಹಳ ಮುಖ್ಯ. ಸಂಖ್ಯಾಬಲದಲ್ಲಿ ದೊಡ್ಡವರಾಗೋದು ಬೇಡ, ಸಂಘಟನೆ ದೊಡ್ಡವರಾಗ. ಹಾಗಾಗಿ ಅನಿವಾರ್ಯವಾಗಿ ನಾವು ಒಪ್ಕೋಬೇಕಾಯ್ತು ಇದೇ ಕಾರ್ಯಕ್ರಮದಲ್ಲಿ. ನಾನು ಮೊದಲಿಗೆ ನಾನೇ ಇದಾಗುದಿಲ್ಲ ಅಂತ ಹೇಳಿದ್ರೆ ಇವೆಲ್ಲ ಕಾರ್ಯಕ್ರಮಗಳು ನಿಂತು ಹೋಗ್ತಾರೆ. ಜೊತೆಗೆ ನಾನು ಪ್ರಾರಂಭ ಒಂದು ಯೋಚನೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಇದೊಂದು ಸಣ್ಣ ಸಮಾವೇಶ ಏನೋ ಒಂದು ಆಗ್ತದೆ ಅಂತ. ಆದರೆ ನಮ್ಮ ಯುವಕರ ಕಾರ್ಯಕರ್ತರು ಅವರ ಮಾನಸಿಕ ಸ್ಥಿತಿ ನಮ್ಮನ್ನ ಈ ಹಂತಕ್ಕೆ ತಗೊಂಡ್ಬಂದಿದೆ. ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಮಾಡಿ ಅದನ್ನು ನಾನು ಅಭಿಮಾನದಿಂದ ಹೇಳ್ಕೊಳ್ತೇನೆ.
ಜೊತೆಗೆ ನಮ್ಮೂರ ಕಾರ್ಯಕರ್ತರಿಗೆ, ಯುವಕರಿಗೆ, ಯುವ ಪೀಳಿಗೆಗೆ ನನ್ನ ವೈಯಕ್ತಿಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಕಾರ್ಯಕ್ರಮ ಏನಾದರೂ ಸಕ್ಸಸ್ ಆಗದಿದ್ದರೆ ಅವರ ಕಾರ್ಯಕ್ರಮದ ಮೂಲಕ. ನಾನು ನೆಪ ಮಾಡ್ಕೊಂಡು ಬಂದಿರಬಹುದೇ ಬಿಟ್ಟು ನಮ್ಮ ಯಾವ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ದುರ್ಯೋಪಣ ಅವ್ರದ್ದೇನೆ. ಅದು ಜೊತೆಗೆ ಒತ್ತುವರಿಯಾಗಿ ಮಾಡಿದೆ. ಏನೋ ಕೈ ಕಟ್ಕೊಳ್ಳೋದು ಪ್ರಶ್ನೆಯೇ ಇಲ್ಲ. ಹಾಗಾಗಿ ಇದು ನಮ್ಮ ಸಂಘಟನೆಗೆ ನಿಜವಾದ ಇದಾಗಿ ಒಟ್ಟಾಗಬೇಕು. ನಾವು ಹಿಂದೂಗಳ ಆ ಮಟ್ಟದಲ್ಲಿ ಒಟ್ಟಾಗಿ ಇರಬೇಕು. ಯಾವುದೇ ಮನಸ್ತಾಪ ಇದ್ರೂ ಅದನ್ನ ಹಿಂದುತ್ವದ ಮಟ್ಟಿಗೆ, ನಮ್ಮ ಸಂಘಟನೆ ಮಟ್ಟಿಗೆ ಬರದೇ ಇದ್ದಾಗ ನಾವು ನೋಡ್ಕೊಳ್ಳೇಬೇಕು. ಯಾಕೆ ಹೇಳಿ ಇದೆ. ಜೊತೆಗೆ ಆ ವಿಷಯವಾಗಿ ಮಾತಾಡಲಿಕ್ಕೆ ನಾವು ಪರಿಣತರನ್ನು ಅವರನ್ನು ಕರೆಸಿದ್ದೇವೆ. ಅವ್ರು ಎಲ್ಲವನ್ನು ಹೇಳ್ತಾರೆ. ಈಗ ನಾನು ಅದನ್ನು ಇನ್ನೂ ಉದ್ಯೋಗ ಮಾತಾಡ್ತಾ ಕೂತ್ಕೊಂಡ್ರೆ ಕಷ್ಟ ಆಗ್ತದೆ, ಟೈಮ್ ಆಗ್ತದೆ. ಹಾಗೆ ಹೇಳ್ತಾ ಇದ್ದಾರೆ ಇವರು ಮನೆ ಕಡೆ ಹೋಗ್ತೀವಿ ಜಾಸ್ತಿ ಅಂತ. ಹಾಗಾಗಿ ಅವ್ರ ಮಾತನ್ನ ಅವ್ರ ಬಾಯಲ್ಲೇ ಕೇಳುವ. ಸಂಘಟಕರು ಯಾವ ರೀತಿ ಇರಬೇಕು, ಹಿಂದೂ ಧರ್ಮದ ಸಂಘಟನೆ ಯಾಕೆ ಬೇಕು, ಅದು ಅಲ್ಲದೇನೆ ನಮ್ಮಲ್ಲಿ ಈ RSS ಪ್ರಾರಂಭವಾಗಿ 100 ವರ್ಷ ಆಯ್ತಂದ್ರೆ ಅದೇ ನೆನಪಿಗಾಗಿ ಈ ಹಿಂದೂ ಸಂಘಟನೆ ಸಮಾವೇಶವನ್ನೇ ಮಾಡಬೇಕು ಅನ್ನೋದನ್ನ ಅವರು ಇದು ಮಾಡ್ಕೊಂಡಿದ್ದಾರೆ. ಹೆಚ್ಚಿನ ತಾಲೂಕಿನ ಹೆಚ್ಚಿನ ಕಡೆಗಳಲ್ಲಾಗಿದೆ ಅಥವಾ ರಾಜ್ಯದ ಹೆಚ್ಚಿನ ಕಡೆಗಳಲ್ಲಾಗಿದೆ, ನಮ್ಮಲ್ಲಿ ಇವತ್ತು ಜರುಗ್ತಾ ಇದೆ. ಹಾಗಾಗಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಗೌರವಾಧ್ಯಕ್ಷರಾಗಿ ಆರಿಸಿದ್ದಕ್ಕೆ ನನ್ನ ಈ ಸಂಘಟನೆಗೆ, ನಮ್ಮೂರ ಯುವಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ನನ್ನ ಉದ್ಘಾಟನೆಯ ಮಾತನ್ನು ಪೂರೈಸುತ್ತೇನೆ. ಶ್ರೀಯುತ ಶ್ರೀನಿವಾಸ್ ಹೆಬ್ಬಾರ್ ಅವರೇ, ಆತ್ಮೀಯರಾಗಿದ್ದ ರಾಮಕೃಷ್ಣ ಅವರೇ ಹಾಗೂ ರಾಧಾಕೃಷ್ಣ ಅವರೇ, ವಿವಿಧ ಸಮಾಜದಿಂದ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾತಾ ಭಗಿನಿಯರೇ ಮತ್ತು ಸಜ್ಜನ ಬಂಧುಗಳೇ, ನಾನು ಯಾವುದೋ ಒಂದು ಹೊಸ ವಿಚಾರವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಂದಿಲ್ಲ. ಒಂದು ವಾರದಿಂದ ಇಲ್ಲೆಲ್ಲರೂ ಪ್ರಯತ್ನ ಮಾಡಿ ಯೋಚನೆ ಮಾಡಿದ್ರು ಒಂದು ಹಿಂದೂ ಸಮಾಜದ ಉತ್ಸವ ಆಗ್ಬೇಕು ಅಂತ ಹೇಳ್ಕೊಂಡೆ. ಹಿಂದೂ ಸಮಾಜದ ಉತ್ಸವ ಆಗ್ಬೇಕು ಅಂತ ಯೋಚನೆ ಮಾಡಿದ್ರೆ ಕುತ್ಕೊಂಡ್ರೆ ಆಗಲಿಲ್ಲ. ನಿನ್ನೆ ಅಷ್ಟೇ ನನ್ನ ಪಕ್ಕದಲ್ಲಿ ಬಿಳಿಗಿಗೆ ಹೋಗಿದ್ದೆ. ಆ ಬಿಳಿಗೆಯಲ್ಲಿ ಅವರೆಲ್ಲ ಯೋಚನೆ ಮಾಡೋದು ಏನು ಅಂತಂದ್ರೆ, ಸೋಲಿನ ಕೊಪ್ಪ ಅನ್ನುವಂಥ ಒಂದು ಮಂಡಲ ಬರ್ತದೆ. ನಮ್ಮ ಮಂಡಲದಲ್ಲಿ ಯಾರನ್ನೂ ಸೇರ್ಸ್ಲಿಕ್ಕೆ ಆಗುದಿಲ್ಲ, ಚಂದ್ರ ಅವರೇ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ನಮಸ್ಕಾರ ಮಾಡೋದು. ನಾನು ಅವ್ರಿಗೆ ಒಂದು ವಿಷಯ ಹೇಳಿದೆ, ನಿಮ್ಮ ಮಂಡಲದಲ್ಲಿ ಕನಿಷ್ಠ ಒಂದು 10 ಜನ ಆದ್ರೂ ಸಿಗುದಿಲ್ವಾ? ಹಿಂದೂ ಸಮಾಜ ನಾನು ಹಿಂದೂ ಅಂತ ಅನ್ಕೊಳ್ಳೋರು ಅಂತ ಹೇಳಿದಂತ ಹಾಗೆ ಜನ ಇದ್ದಾರೆ. ಕಾರ್ಯಕ್ರಮ ಮಾಡ್ಲಿಕ್ಕೆ ಬರುವುದಿಲ್ಲ, ಜನ ಸಂಪರ್ಕ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರು. ಕೊನೆಗೆ ಅವರಿಗೆ ಒಂದೇ ವಿಷಯ ಹೇಳಿದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಮಾಡ್ಬೇಕಾದಕ್ಕೆ ಒಬ್ಬರೇ ಇದ್ರಿ, ಇವ್ರು 10 ಜನ ಆದ್ರೂ ಇದೆಯಲ್ಲ, ಅವತ್ತದಕ್ಕೆ ನಿಮ್ಗೆ ಸಂತೋಷ ಆಗುದಿಲ್ಲ ಅಂತ ಹಾಗಾದ್ರೆ ನಾವು ಮಾಡ್ತೇವೆ, ನಾವು ನಾಳೆ ಒಂದು ಲೀಸ್ಟ್ ಮಾಡ್ತೇವೆ, ಉದ್ದದ್ದು 100 ಜನ ಕರಿತೇವೆ ಅಂತ ಹೇಳಿದ್ರು. ನಿಮ್ಮ ಊರಿನಲ್ಲೂ ಸಹಿತ ಅದೇ ರೀತಿಯ ಧೃತಿಗಿತ್ತು ಕುತ್ಕೊಂಡಿರ್ತಕ್ಕಂಥವ್ರು ಇದ್ರು. ಸಮಾಜ ಉತ್ಸವ ಮಾಡ್ಬೇಕಂದ್ರೆ ಜನ ಬರ್ತಾರ ಇಲ್ಲೋ, ಅವ್ರನ್ನು ಸೇರಿಸುವುದು ಹೇಗೆ? ಆಗಿನ ಕಾಲದಲ್ಲೇ ಹೇಳ್ತಿದ್ದಂತ ಏನು ಅಂತ ಹೇಳಿದ್ರೆ, ಹಿಂದೂಗಳನ್ನು ಸೇರಿಸಬೇಕು ಅಂತಂದ್ರೆ ಕಪ್ಪೆಗಳನ್ನ ಕಪ್ಪೆಗಳಲ್ಲಿ ಇಟ್ಟು ತೂಕ ಮಾಡ್ಬೋದು, ಆದ್ರೆ ಹಿಂದೂಗಳನ್ನು ಸೇರಿಸಲಿಕ್ಕೆ ಆಗುದಿಲ್ಲ. ಇದು ಹಿಂದೂ ಸಮಾಜ ಆಗಿನ ಪರಿಸ್ಥಿತಿ ಇತ್ತು. ಆದ್ರೆ ಈಗಿನ ಪರಿಸ್ಥಿತಿ ಸ್ವಲ್ಪ ಬದಲಾವಣೆ ಆಗಿದೆ. ಯಾವ ರೀತಿ ಬದಲಾವಣೆ ಅಂತ ಹೇಳಿದ್ರೆ, ನಾವು ಹೋಗಿ ಸ್ವಲ್ಪ ತಪ್ಪಿದರೆ ಸಾಕು ಎದ್ಕೊಳ್ತಾರೆ. ಒಂದು ತಿಂಗಳ 15 ದಿವಸ ಮೊದಲು ಈಗ ರಾಧಾಕೃಷ್ಣ ಅವ್ರ ಹತ್ರ ಕೇಳಿದ್ರೆ, ನಾನು ಒಂದು 15 ದಿವಸದಿಂದ ನಮ್ದು ಈಗ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಎಲ್ಲ ಮನೆಗೆ ಹೋಗಿ ಸಂಪರ್ಕ ಮಾಡಿ ವಿಚಾರವನ್ನು ತಿಳಿಸಿ ಎಲ್ಲ ಮಾಡಿದ ನಂತರ ಇವತ್ತು ಎಲ್ಲರ ಮುಖದಲ್ಲಿ ಒಂದು ಮಂದಹಾಸ ಮೂಡಿದೆ. ಯಾವ ಮಂದಹಾಸ ಅಂತ ಹೇಳಿದ್ರೆ, ಏನೋ ಒಂದು ನಾವು ಸಾಧನೆ ಮಾಡಿದ್ವಿ. ರಾಮಕೃಷ್ಣ ಅವರಂತೂ ಮಾತಾಡ್ತಾ ಹೇಳಿದ್ರು ಏನು ಅಂತ ಹೇಳಿದ್ರೆ, ನಾನು ಅನ್ಕೊಂಡಿದ್ದೆ ಇದು ನಗರ ಗ್ರಾಮಾಂತರ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳ್ಕೊಂಡೆ. ಫಸ್ಟ್ ಜನ ಸೇರಿದ್ರು ಮೋಸ್ಟ್ನಲ್ಲಿ, ನನ್ನ ಮನಸ್ಸು ಸಾರ್ಥಕ ಆಯ್ತು ಅಂತ ಹೇಳಿ. ಇವತ್ತು ಶೋಭಾಯಾತ್ರೆಯಲ್ಲಿ ನೋಡುವಾಗ
ನನಗೆ ನಿಜಕ್ಕೂ ಅನಿಸ್ತು ಇದೊಂದು ಶೋಭೆ ತರ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಅಂತ ತಿಳ್ಕೊಂಡ್ರೆ ನಮ್ಮಿದ್ದವರು ಎಲ್ಲರಿಗೂ ಅನಿಸಿರ್ಬೇಕು ಮನಸ್ಸಿನಲ್ಲಿ ಇದೊಂದು ಶೋಭೆ ತರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಅಂತ. ಭಜನಾ ತಂಡದ ಮುಖದಲ್ಲಿರ್ತಕ್ಕಂಥ ಮಂದಾಸ್ವಾಮಿಯವರಿದ್ದಾರೆ, ಅಷ್ಟು ಸಣ್ಣ ಸಣ್ಣ ಮಕ್ಕಳಲ್ಲೂ ಸಹಿತ ನಮ್ಮ ಕೃಷ್ಣನ ಬಗ್ಗೆ ನಮ್ಮ ರಾಮನ ಬಗ್ಗೆ ಅಭಿಪ್ರಾಯ ಇಟ್ಕೊಂಡು ಹಾಡ್ತಾ ಇದ್ದಲ್ಲ, ಒಂದು ಬಹಳ ಖುಷಿ ಕೊಡ್ತಕ್ಕಂಥ ಸಂಗತಿ. ಅನೇಕ ಜನ ಮಾತಾ ಭಗಿನಿಯರು ಯಾರು ಪೂರ್ಣ ಕುಟುಂಬದವರಿಗೆ ಮಾಡಿದ್ರಲ್ಲ ಅವರಿಗೆ ಅನ್ಸುತ್ತೋ ನನ್ನ ಜೀವನ ಇವತ್ತು ಧನ್ಯ ಆಯ್ತು ಅಂತ ಹೇಳ್ಕೊಂಡಿದ್ದೆ. ಎಲ್ಲರ ಮನಸ್ಸಿನಲ್ಲಿ ಭಾವನೆ ಏನಿದೆ ಅಂತ ಕೇಳಿದ್ರೆ, ಇವತ್ತು ನಾವು ಯಾವುದೋ ಒಂದು ದೇವತೆ ಚಿತ್ರವನ್ನು ಇಟ್ಕೊಂಡು ಬಂದಿಲ್ಲ, ಬದಲಾಗಿ ಎಲ್ಲರ ಮನಸ್ಸಿನಲ್ಲಿ ಮೂಡಿದ್ದೇವೆ ಅಂತ ಕೇಳಿದ್ರೆ ನಾವೆಲ್ಲರೂ ಭಾರತ ಮಾತೆಯ ಆರಾಧ್ಯ ದೇವತೆಯನ್ನು ಇಟ್ಕೊಂಡು ಬಂದಿದ್ದೇವೆ. ಇದು ಎಲ್ಲರಿಗೂ ಧನ್ಯತೆಯನ್ನು ಕೊಟ್ಟಿರ್ತಕ್ಕಂಥ ವಿಷಯ. ಸ್ವಾಮಿ ವಿವೇಕಾನಂದರವರು ಹೊರದೇಶಗಳಿಗೆ ಹೋಗಿ ಸುತ್ತುಕೊಂಡ ನಂತರ ಈಗ ನಾವೇನು ಕನ್ಯಾಕುಮಾರಿ ಬಂಡೆ ಅಂತಿದೆ, ಆ ಬಂಡೆಯಲ್ಲಿ 4 ದಿವಸಗಳ ಸತತವಾಗಿ ಕುಳಿತು ಧ್ಯಾನಾಸಕ್ತರಾಗಿ ಹೊರಗಡೆ ಬಂದ ನಂತರ ಜನರಿಗೆ ಕರೆ ಕೊಟ್ಟಿದ್ದು ಯಾವ ವಿಷಯ ಕರೆ ಕೊಟ್ಟು ಅಂತ ಹೇಳಿದ್ರೆ, ಇನ್ನು 100 ವರ್ಷಗಳ ಕಾಲ ಹೇಳಿದ್ದು, 100 ವರ್ಷಗಳ ಕಾಲ ನಮ್ಮೆಲ್ಲ ಉಳಿದಂತ ಆರಾಧ್ಯ ದೇವತೆಗಳನ್ನೆಲ್ಲ ಒಂದು ಕಡೆಗೆ ಬದಿಗಿಟ್ಟುಕೊಳ್ಳೋಣ, ಭಾರತ ಮಾತೆ ಮಾತ್ರ ನಮ್ಮ ಆರಾಧ್ಯ ದೇವತೆ ಆಗಲಿ. ಇವತ್ತು ಸಾಕಾರ ರೂಪದಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಊರಿನಲ್ಲಿ ನಡೀತು. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸಿರ್ಸಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಸಿರ್ಸಿ ನಗರದಲ್ಲಿ 12 ಕಡೆಗೆ ಯೋಚನೆ ಮಾಡಿದ್ದೇವೆ. ಒಂದೊಂದು ಕಡೆಯಲ್ಲಿ ಒಂದೊಂದು ವಸತಿಯಲ್ಲಿ ಕಾರ್ಯಕ್ರಮ ಆಗಬೇಕು ಅಂತಾರೆ. ಒಂದು ವಸತಿಗೆ ಕಾರ್ಯಕ್ರಮಕ್ಕೆ ಸ್ವಾಮೀಜಿಯವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸೀತಾಪುರ ತಾಲೂಕಿನೊಳಗಡೆ ಇರ್ತಕ್ಕಂಥದ್ದು ಒಂದು ಶ್ರೀರಾಮ ಕ್ಷೇತ್ರ ಇದೆ, ಜಯರಾಮ ಕ್ಷೇತ್ರ, ಶ್ರೀರಾಮ್ ಜಯರಾಮ ಕ್ಷೇತ್ರ ಅಂತ ಕರೀತಾರೆ. ಅಲ್ಲೇ ಇರ್ತಕ್ಕಂಥ ಸರಳಗಿ ಮಠದ ಶ್ರೀ ಬ್ರಹ್ಮಾನಂದ ಚೈತನ್ಯ ಸ್ವಾಮೀಜಿಯವರು ಒಂದು ಅರ್ಧ ಗಂಟೆ ಹೊತ್ತಿಗೆ ಮಾತುಕತೆ ಆಡಿದೆ. ಪ್ರಾರಂಭದಲ್ಲಿ ಅವ್ರು ಹೇಳಿದ್ರು, ನೀವು ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನೀವು ಕೆಲಸ ಏನ್ ಮಾಡ್ತಾ ಇದ್ದೀರಲ್ಲ ಆ ಕೆಲಸ ನಾನೇ ಮಾಡ್ಬೇಕು ಅಂತಿದೆ, ನಾವೇ ಸ್ವಾಮೀಜಿಯವರು ಮಾಡ್ಬೇಕು ಅಂತ ಮಾಡ್ತಾ ಇದ್ದೀರಿ, ಆ ಕೆಲಸ ನೀವು ಮಾಡ್ತಾ ಇದ್ದೀರಿ, ನಮಗೆ ಬಹಳ ಸಂತೋಷ ಆಯ್ತು. ಮತ್ತು ಅಷ್ಟೇ ಅಲ್ಲ ಹೇಳಿದ್ರೆ ಮುಂಚಿನ ದಿವಸ ಅವರು ಬೆಂಗಳೂರಿಗೆ ಹೋಗಿದ್ರಂತೆ. ಬೆಂಗಳೂರಿನ ಬರ್ತಾ ಇರ್ಬೇಕಾದ್ರೆ ನೋಡಿದ್ರೆ 10 ಕಡೆ ರಸ್ತೆಯ ಪಕ್ಕದಲ್ಲಿ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಕಾರ್ಯಕ್ರಮ ನಡೀತಾ ಇದ್ದಾರೆ. ನನಗೆ ಅವ್ರ ಜ್ಞಾಪಕ ಆಯ್ತು ಅಂತ ಹೇಳಿದ್ರೆ ಸಂಘದವರು ಈ ಸತಿ ನನ್ನ ಕೈಗೆತ್ಕೊಂಡಿದ್ದಾರೆ, ಹಿಂದೂ ಸಮಾಜೋತ್ಸವ ಅದನ್ನು ಮಾಡ್ತಾ ಇದ್ದಾರೆ. ಮುಂದೊಂದೆರಡು ಮಾತನ್ನು ಹೇಳೋದು, ಮುಂದೆರಡು ಮಾತು ಏನು ಅಂತ ಹೇಳಿದ್ರೆ, ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಒಳ್ಳೇದು, ದೊಡ್ಡದಾಗಿ 200 ಜನ 300 ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಂಡು ಹೋಗ್ತಾರೆ. ಮುಂದಿನ ಕಾರ್ಯಕ್ರಮದ ಯೋಜನೆ ಏನಿದೆ ಇದನ್ನು ಸಹಜವಾಗಿ ನಮ್ಮ ಮುಂದೆ ಇಟ್ಟರು. ಮತ್ತಷ್ಟೇ ಅಲ್ಲ, ಅವರದ್ದನ್ನು ಸಹಿತ ವ್ಯಕ್ತಪಡಿಸಿದ್ರು. ಇವತ್ತು ನಾವು ಮುಸಲ್ಮಾನರ ಬಗ್ಗೆ ಹೇಳ್ತೇವೆ, ಕ್ರಿಶ್ಚಿಯನ್ರ ಬಗ್ಗೆ ಹೇಳ್ತೇವೆ, ಅವ್ರದ್ದು ಪೂಜಾ ಪದ್ಧತಿ ಬಗ್ಗೆ ಹೇಳ್ತೇವೆ. ಆದರೆ ನಮ್ಮ ಪೂಜಾ ಪದ್ಧತಿಯನ್ನು ಅನುಸರಿಸತಕ್ಕಂಥ ನಮ್ಮ ಇಷ್ಟನೇ ಇದ್ದಾರೆ. ಹೋಗ್ಲಿ 3-4 ಕೊಟ್ಟಿದ್ದಾರೆ. ಅವ್ರು ನೋಡಿದಾಗ ಇವಾಗ ಇವರಿಗೆ ಅವ್ರ ಕೆಲಸವನ್ನು ನಾವು ಹಾಳು ಮಾಡ್ದೇವೆ ಅನ್ನೋ ಒಂದು ಗಿಲ್ಟ್ ನಮ್ಮನ್ನ ಕಾಡ್ತಾ ಇರ್ತದೆ. ಆದ್ರೂ ನಮ್ಗೆ ಸಂತೋಷ ಇದೆ, ಯಾಕಂತಂದ್ರೆ ಇದೊಂದು ಅವಕಾಶ. ನಾವು ಸಂಘಟಿತರಾಗಿದ್ದೇವೆ, ನಾವು ಯಾರಿಗೂ ಕಡಿಮೆ ಇಲ್ಲ. ನಮ್ಗೆ ಒಬ್ರು ಹೇಳಿದ್ರು, ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಇಲ್ಲಿ ಭಟ್ಕಳದಲ್ಲಿ ತುಂಬಾ ಕಡೆ ಆಗಿದೆ, ನಿಮ್ಮೂರಿನಲ್ಲಿ ಆದಷ್ಟು ಜನ ಎಲ್ಲೂ ಆಗಲಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ನನಗೆ ತುಂಬಾ ಸಂತೋಷ. ಇದು ನಮ್ಮ ಹೆಮ್ಮೆ. ಯಾಕಂದ್ರೆ ಈ ಶ್ರಮ ಎಲ್ಲ ನಮ್ಗೆ ಆ ಮಾತನ್ನು ಕೇಳಿದಾಗ ನಾವು ಕಷ್ಟಪಟ್ಟದೆಲ್ಲ ಕೂಡಲೇ ಮರ್ತು ಹೋಗ್ಬಿಡ್ತದೆ. ನಾವಿನ್ನೇನು ಕೇಳಲಿಕ್ಕಿಲ್ಲ, ಯಾಕಂದ್ರೆ ನಾವೆಲ್ಲರಿಗೂ ನಮ್ಮ ವೋಟ್ ಆಫ್ ಥ್ಯಾಂಕ್ಸ್ ಅಲ್ಲಿ ಎಲ್ಲರನ್ನು ಸ್ಮರಿಸಲಿಕ್ಕಿದ್ದಾರೆ ಗಣೇಶ ಬಾರು. ಆದ್ರೆ ನಾನು ಪೂರ್ವದಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮಲ್ಲಿ ಎಲ್ಲ ಶಕ್ತಿ ಇದೆ, ನೀವು ಏನು ಬೇಕಾದ್ರೂ ಮಾಡಬಲ್ಲಿರಿ, ಎಲ್ಲವನ್ನೂ ಮಾಡಬಲ್ಲಿರಿ. ಅಂದ್ರೆ ನೀವು ಯಶಸ್ಸನ್ನು ಪಡೆಯಲು ದೃಢ ಪ್ರಯತ್ನ ಬೇಕು, ಅಪಾರ ಇಚ್ಛಾಶಕ್ತಿ ಬೇಕು. ನಾನು ಸಮುದ್ರವನ್ನೇ ಪಾನ ಮಾಡುತ್ತೇನೆ ಎಂದು ಪ್ರಯತ್ನಶೀಲನು ಹೇಳುತ್ತಾನೆ. ನನ್ನ ಸಂಕಲ್ಪದ ಮುಂದೆ ಪರ್ವತಗಳೇ ಪುಡಿ ಪುಡಿಯಾಗುತ್ತದೆ ಎನ್ನುತ್ತಾನವನು. ಇಂಥ ಶಕ್ತಿಯನ್ನು
ಗಟ್ಟಿ ಗುಂಡಿಗೆಯನ್ನು ಪಡೆಯಿರಿ, ಕಷ್ಟಪಟ್ಟು ದುಡಿಯಿರಿ, ನೀವು ಗುರಿ ಸೇರುವುದು ನಿಶ್ಚಯ. ಇಷ್ಟೇ ಹೇಳ್ತಾ ನನ್ನ ಒಂದೆರಡು ಮಾತನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನಿಮ್ಮ ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.